ಮುಂಬೈ ರಾಜಕಾರಣದಲ್ಲಿ ಭಾರಿ ಬದಲಾವಣೆಗಳಾಗ್ತಾ ಇರೋದ್ರ ಡೀಟೇಲ್ ಸಿಗ್ತಾ ಇದೆ. ಅಂದ್ರೆ ಒಂದು ಭಾಗ ಅಂತ ಹೇಳಿದ್ರೆ ಉದ್ಧವ್ ಮತ್ತು ರಾಜ್ ಠಾಕ್ರೆ ಅವರು ಒಂದಾಗಿರೋದು. ಆಲ್ಮೋಸ್ಟ್ ದಶಕಗಳ ವೈರತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಮುನಿಸಿತ್ತು. 20 ವರ್ಷಗಳ ಮುನಿಸಿನ ನಂತರ ಒಂದಾಗಿದ್ದಾರಂತೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮರಾಠಿ ವಿಜಯೋತ್ಸವ ರ್ಯಾಲಿಯಲ್ಲಿ ಇಬ್ಬರು ಕೈ ಕೈ ಹಿಡಿದು ಫಡ್ನವೀಸ್ ಸರ್ಕಾರದ ವಿರುದ್ಧ, ಹಿಂದಿ ಹೇರಿಕೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ಧವ್ ಠಾಕ್ರೆಯ ಪಾರ್ಟಿ ಪರಿಸ್ಥಿತಿಯಂತೂ ಈ ಐಸಿಯುನಲ್ಲಿರುವಂತಹ ಪೇಷಂಟ್ ರೀತಿ ಇದೆ. ಅವರಿಗೆ ತಕ್ಷಣಕ್ಕೆ ಒಂದು ಹೆಲ್ಪ್ ಬೇಕಿತ್ತು, ಕಾಂಬಿನೇಷನ್ಸ್ ಹುಡುಕ್ತಾ ಇದ್ರು, ಬಟ್ ಯಾವುದು ಸಾಧ್ಯ ಆಗಿರಲಿಲ್ಲ. ಈಗ ರಾಜ್ ಠಾಕ್ರೆ ಅವರ ಜೊತೆಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ಮರಾಠಿ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವಿಬ್ರು ಒಂದಾಗಿದ್ದೀವಿ, ನಮ್ಮನ್ನು ನಂಬಬಹುದು ಅನ್ನೋ ಸಂದೇಶ. ಇದನ್ನು ಎಷ್ಟು ಮಟ್ಟಿಗೆ ಅಲ್ಲಿನ ಜನ ನಂಬ್ತಾರೆ ಅನ್ನೋದು ನೋಡಬೇಕು.